ಯಶ್ ಅವರ ಬರ್ತ್ಡೇಗೆ ರಿಲೀಸ್ ಆದ ಟೀಸರ್ ತುಂಬಾ ಸೌಂಡ್ ಮಾಡಿತ್ತು. ಆದ್ರೆ ಅದಾದ್ಮೇಲೆ ಯಾವುದೇ ರೀತಿಯ ಅಪ್ಡೇಟ್ ಫಿಲಂ ಟೀಮ್ ಇಲ್ಲಿ ತನಕ ನೀಡಿಲ್ಲ. ಹೀಗೆ ಇರಬೇಕಾದ್ರೆ ರಿಲೀಸ್ ಆದಂತ ದುರಂಧರ್ 2 ಫಿಲಂ ಟೀಸರ್ ಕೂಡ ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಿದೆ. ಅಷ್ಟೇ ಅಲ್ಲ, ಇನ್ನ ಒಂದ್ ಸೈಟ್ ಟಾಕ್ಸಿಕ್ ಫಿಲಂ ಬಗ್ಗೆ ನೆಗೆಟಿವ್ ಟಾಕ್ಸ್ ಕೂಡ ಶುರು ಮಾಡಿದೆ. ಹಾಗಾದ್ರೆ ಆ ನೆಗೆಟಿವ್ ಟಾಕ್ಸ್ ಏನು ಎಲ್ಲಾನು ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಕೊಡಿ. ಯಶ್ ಅವರ ಟಾಕ್ಸಿಕ್ ಕ್ರೇಜ್ ಜಾಸ್ತಿ ಇದೆ ಅಂಡ್ ದುರಂಧರ್ ಪಾರ್ಟ್ 2 ಕಮ್ಮಿ ಪೀರಿಯಡ್ ಆಫ್ ಟೈಮಲ್ಲಿ ಬರ್ತಾ ಇರೋದ್ರಿಂದ ಇದರ ಪಬ್ಲಿಸಿಟಿ ಅನ್ಕೊಂಡಷ್ಟು ರೀಚ್ ಆಗ್ತಾ ಇಲ್ಲ. ಅಂಡ್ ಇದರ ಬೆನ್ನಲ್ಲೇ ಟಾಕ್ಸಿಕ್ ಫಿಲಂ ಬಗ್ಗೆ ನೆಗೆಟಿವ್ ಪಬ್ಲಿಸಿಟಿ ಶುರುವಾಗಿದೆ. ಅದೇನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಸೌತ್ ಇಂಡಿಯನ್ ಫಿಲಂ, ನಾರ್ತ್ ಇಂಡಿಯನ್ ಫಿಲಂ ಅಂತ ಡಿಫ್ರೆನ್ಶಿಯೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ದುರಂಧರ್ ಫಿಲಂ ಬಂದು ನಾರ್ತ್ ಇಂಡಿಯನ್ ಫಿಲಂ ಆಗಿದೆ. ಸೊ ನಾರ್ತ್ ಇಂಡಿಯಾದಲ್ಲಿ ಇದಕ್ಕೆ ಥಿಯೇಟರ್ಸ್ನ ಜಾಸ್ತಿ ಅಲೋಕೇಟ್ ಮಾಡಬೇಕು ಅಂತ ಟಾಕ್ ಶುರುವಾಗಿದೆ. ಅಂಡ್ ಇದು ಯಶ್ ಅವರ ಟಾಕ್ಸಿಕ್ ಫಿಲಂಗೆ ಸೌತ್ ಅಲ್ಲಿ ಎಫೆಕ್ಟ್ ಆಗದೆ ಇದ್ರೂ ಕೂಡ ನಾರ್ತ್ ಇಂಡಿಯಾದಲ್ಲಿ ಡೆಫಿನೆಟ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ಎರಡನೇದಾಗಿ ಬಾಲಿವುಡ್ ಸಪೋರ್ಟ್. ಅದು ಹೇಗೆ ಅಂತಂದ್ರೆ, ಲಾಸ್ಟ್ ಫ್ಯೂ ಇಯರ್ಸ್ ಇಂದ ಬಾಲಿವುಡ್ ಫಿಲಮ್ಸ್ ಅಂತ ಹೇಳ್ಕೊಳ್ಳೋ ಲೆವೆಲ್ ಅಲ್ಲಿ ಸೌಂಡ್ ಮಾಡ್ತಾ ಇಲ್ಲ. ಅಂಡ್ ಫಿಲಂ ಕಲೆಕ್ಷನ್ ವಿಷಯಕ್ಕೆ ಬಂದರೂ ಕೂಡ ಅಷ್ಟೇ, ಹೈಯೆಸ್ಟ್ ಗ್ರಾಸ್ಡ್ ಫಿಲಮ್ಸ್ ಎಲ್ಲ ಬರೀ ಸೌತ್ ಇಂಡಿಯನ್ ಫಿಲಮ್ಸೇ ಜಾಸ್ತಿ ಇತ್ತು. ಹೀಗಿರ್ಬೇಕಾದ್ರೆ ಲಾಸ್ಟ್ ಇಯರ್ ರಿಲೀಸ್ ಆದಂತ ದುರಂಧರ್ ಫಿಲಂ ಇದನ್ನ ಬ್ರೇಕ್ ಮಾಡಿ ಟಾಪ್ 1ಗೆ ಹೋಗಿದೆ. ಸೊ ಕಂಪ್ಲೀಟ್ ಬಾಲಿವುಡ್ ದುರಂಧರ್ 2ಗೆ ಸಪೋರ್ಟಿವ್ ಆಗಿ ನಿಂತು ಯಶ್ ಅವರ ಟಾಕ್ಸಿಕ್ಗೆ ಎಫೆಕ್ಟ್ ಮಾಡ್ತಾ ಇದೆ. ಮೂರನೆಯದ್ದು ಅಡಲ್ಟ್ ಕಂಟೆಂಟ್. ಇವಾಗಲೇ ರಿಲೀಸ್ ಆಗಿರೋ ಟಾಕ್ಸಿಕ್ ಫಿಲಂನ ಇಂಟ್ರೊಡ್ಯೂಸಿಂಗ್ ರಾಯಾ ಟೀಸರ್ ಇರುವಂತ ಒಂದು ಕಾರ್ ಸೀನ್ ನ ಇಟ್ಕೊಂಡು ಇದೊಂದು ಅಡಲ್ಟ್ ಕಂಟೆಂಟ್ ಸಿನಿಮಾ ಆಗಿದೆ ಅಂಡ್ ಇದನ್ನ ಫ್ಯಾಮಿಲಿ ನೋಡೋದಕ್ಕಾಗಲ್ಲ ಅನ್ನೋ ನೆಗೆಟಿವಿಟಿನ ತುಂಬಾ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಎರಡು ಫಿಲಂ ಬಂದು 18+ ಮೂವಿ ಆಗಿದೆ. ಆದ್ರೆ ಅದು ಇದರ ವೈಲೆನ್ಸ್ ಇಂದಷ್ಟೇ. ನಾಲ್ಕನೆಯದ್ದು ದೇಶ ಪ್ರೇಮ. ಇವಾಗಲೇ ದುರಂಧರ್ ರಿಯಲ್ ಇನ್ಸಿಡೆಂಟ್ಸ್ ಮೇಲೆ ಮಾಡಿರುವಂತ ಫಿಲಂ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಆದ್ರೆ ಇದನ್ನೇ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ಕೊಂಡಿದೆ ದುರಂಧರ್ ಪಾರ್ಟ್ 2 ಟೀಮ್. ಇದು ಎಷ್ಟು ಮಟ್ಟಕ್ಕೆ ಸರಿ, ಇದು ತಪ್ಪಲ್ಲ, ಆದ್ರೆ ಇದು ಸರಿ ಕೂಡ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ರಿಮೈನಿಂಗ್ ನಿಮ್ಗೆ ಬಿಟ್ಟಿದ್ದು. ಐದನೆಯದ್ದು ದುರಂಧರ್ 2 ಟೀಸರ್ ಅಲ್ಲಿ ಬರುವಂತ ಲಾಸ್ಟ್ ಡೈಲಾಗ್, ಏ ನಯಾ ಹಿಂದೂಸ್ತಾನೆ ಏ ಗರ್ಮೆ ಗುಸೇಗಾ ಬಿ ಅವ್ರ ಮಾರೇಗಾ ಬಿ ಅನ್ನೋ ಡೈಲಾಗ್. ಇದು ನೆಗೆಟಿವ್ ಅಲ್ಲ, ಆದ್ರೆ ದುರಂಧರ್ ಫಿಲಂಗೆ ಇದು ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಅಂಡ್ ಪಾಸಿಟಿವ್ ಕೂಡ ಆಗುತ್ತೆ. ಯಾಕೆ ಅಂತಂದ್ರೆ ಈ ಡೈಲಾಗ್ ಇನ್ಕ್ಲೂಡಿಂಗ್ ಮೀ ತುಂಬಾ ಜನಕ್ಕೆ ಆರ್ಮಿ ಮೇಲಿರುವಂತ ಲವ್ ನ ಕನ್ವೆ ಮಾಡುತ್ತೆ ಅಂಡ್ ಇನ್ನ ಸ್ವಲ್ಪ ಜನಕ್ಕೆ ಇದು ಪೊಲಿಟಿಕಲ್ ಆಂಗಲ್ ಇಂದನೂ ಕನೆಕ್ಟ್ ಆಗುತ್ತೆ. ಆರನೆಯದ್ದು RGV ಅವರ ಸ್ಟೇಟ್ಮೆಂಟ್. ಅಂದ್ರೆ ರಾಮ್ ಗೋಪಾಲ್ ವರ್ಮಾ ಅವರು ಯಶ್ ಅವರ ಟಾಕ್ಸಿಕ್ ಮೂವಿ ದುರಂಧರ್ ಫಿಲಂ ಎಗೇನ್ಸ್ಟ್ ಸರ್ವೈವ್ ಆಗಲ್ಲ, RIP ಅಂತ ಹೇಳಿದ್ದಾರೆ. ಇದು ದುರಂಧರ್ 2 ಫಿಲಂಗೆ ಬೂಸ್ಟ್ ಕೊಟ್ಟ ಹಾಗಾಗಿದ್ರೆ ಟಾಕ್ಸಿಕ್ ಫಿಲಂಗೆ ನೆಗೆಟಿವ್ ಆಗಿದೆ. ಅಷ್ಟೇ ಅಲ್ಲ, ಟಾಕ್ಸಿಕ್ ಫಿಲಂ ಟೀಸರ್ ಮೇಲಿರುವಂತ ಕೇಸ್ ಮತ್ತೆ ಫಿಲಂ ಟೀಮ್ ಇಂದ ಯಾವುದೇ ರೀತಿಯ ಅಪ್ಡೇಟ್ ಬರ್ದೇ ಇರೋದು, ಇದೆಲ್ಲ ಕೂಡ ಒಂಥರ ನೆಗೆಟಿವ್ ಅಂತಾನೆ ಹೇಳ್ಬೋದು. ಅದೇನೇ ಆಗಿರ್ಲಿ, ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ನಾನು ಕೂಡ ಈ ಎರಡು ಫಿಲಂನ ನೋಡ್ತೀನಿ. ಆದ್ರೆ ನಮ್ಮ ಕನ್ನಡದ ಹೆಮ್ಮೆಯ ಫಿಲಂ ಆಗಿರುವಂತ ಟಾಕ್ಸಿಕ್ ಫಿಲಂ ಈ ರೇಸಲ್ಲಿ ಗೆಲ್ಬೇಕು ಅನ್ನೋದು ನನ್ನ ಆಶಯ. ಮತ್ತೆ ನೀವು ಈ ಎರಡು ಫಿಲಂ ಅಲ್ಲಿ ಯಾವ ಫಿಲಂಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂಡ್ ಯಾವ ಫಿಲಂನ ಫಸ್ಟ್ ನೋಡ್ತೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.